ಎಲ್ಲರಿಗೂ ಮತ್ತೊಮ್ಮೆ ಮಂಗಳೂರಿನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೀ ಉತ್ತರಗಳನ್ನು ನೋಡೋಣ ಅನ್ನುವಂಥದ್ದು. ನೋಡ್ರಿ, ಕಳೆದ ಒಂದು ವಿಡಿಯೋಗಳಲ್ಲಿ ನಾವು ಕನ್ನಡ ಮತ್ತು ಇಂಗ್ಲೀಷ್ ಬಗ್ಗೆ ನೋಡ್ಕೊಂಡಿವಿ. ಇವಾಗ ಗಣಿತದ್ದು 41ನೇ ಪ್ರಶ್ನೆ ಏನಿದೆ ನೋಡಿ. ಒಬ್ಬ ವ್ಯಾಪಾರಿಯ ವಾರ್ಷಿಕ ಆದಾಯವು 14,400 ಆದರೆ ಅವನ ಒಂದು ತಿಂಗಳ ಆದಾಯವನ್ನು ಕಂಡುಹಿಡಿದೆ. ಅಂದರೆ ಒಬ್ಬ ವ್ಯಾಪಾರಿಯದ್ದು ವರ್ಷದ ವಾರ್ಷಿಕ ಆದಾಯ 14,400 ಆದರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಅನ್ನುವಂಥ ಕೊಟ್ಟಿರುವಂಥ ಒಂದು ಸಂಖ್ಯೆ ಎಷ್ಟಿದೆ, 14,400 ಇದೆ. ಹೌದಾ? ಅದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ, ಕೊಟ್ಟರು ವರ್ಷಕ್ಕೆ ಎಷ್ಟು ತಿಂಗಳು, 12 ತಿಂಗಳು ಅನ್ನುವಂಥದ್ದು. 1,400 ವರ್ಷಕ್ಕೆ 12 ತಿಂಗಳಾಗಿರೋದ್ರಿಂದ ನಾವೇನು ಮಾಡಬೇಕು, ಭಾಗಾಕಾರವನ್ನು ಇಲ್ಲಿ ನಾವು ಮಾಡಬೇಕನ್ನುವಂಥ 14,400 ಅನ್ನುವಂಥದ್ದು ಎಷ್ಟನೇ ತಿಂಗಳಿಂದ, 12 ತಿಂಗಳಿಂದ. ವರ್ಷಕ್ಕೆ 12 ತಿಂಗಳು ಇರೋದ್ರಿಂದ 12 ಒಂದಲೇ 12 ಅನ್ನುವಂಥದ್ದು ಎಷ್ಟಾಯಿತು, 0ದಾಗ 4ರಲ್ಲಿ 2 ಕಳೆದ್ರೆ 2, 1ರಲ್ಲಿ 1 ಕಳೆದ್ರೆ 0, ಈ 4ನ್ನು ಹಂಗೆ ಇಳಿಸ್ಕೊಳ್ಳೋಣ. 12 2ಲೇ 24 ಅನ್ನುವಂಥದ್ದು 24 ಆಗುತ್ತೆ. 4ರಲ್ಲಿ 4 ಕಳೆದ್ರೆ 0, 2ರಲ್ಲಿ 2 ಕಳೆದ್ರೆ 0, ಇನ್ನೇನು ಉಳಿದು 2 ಸೊನ್ನೆಗಳು ಉಳಿದು. ಅವೆರಡು ಸೊನ್ನೆನ ನಾವೇನು ಮಾಡೋಣ, ಇಲ್ಲಿ ತೆಗೆದುಕೊಳ್ಳೋಣ ಅನ್ನುವಂಥ. ಎಷ್ಟಾಯ್ತು ಇಲ್ಲಿ ಸರಿಯಾದ ಒಂದು ಉತ್ತರ 1,200 ಆಗುತ್ತೆ. ಅಂದರೆ ಒಬ್ಬ ವ್ಯಾಪಾರಿ ಒಂದು ತಿಂಗಳಿಗೆ 1,200 ಗಳಿಸಿದರೆ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ ಎಷ್ಟಾಗುತ್ತೆ, 14,400. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ 1,200 ಅನ್ನುವಂಥದ್ದು. ಅಂದರೆ ಕೊಟ್ಟಿರುವಂಥ ಒಂದು 14,400ಕ್ಕೆ ವರ್ಷಕ್ಕೆ 12 ತಿಂಗಳು ಇರೋದ್ರಿಂದ 12ರಿಂದ ನಾವೇನು ಮಾಡಬೇಕು, ಭಾಗಾಕಾರವನ್ನು ಮಾಡಬೇಕು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ 1,200 ಅನ್ನುವಂಥದ್ದು. ನೆಕ್ಸ್ಟ್ 42ನೇ ಪ್ರಶ್ನೆ ಏನಿದೆ ನೋಡಿ. 3,459ರಲ್ಲಿ 4ರ ಸ್ಥಾನ ಬೆಲೆ ಎಷ್ಟು? 4 ಯಾವ ಸ್ಥಾನದಾಗಿದೆ ನೋಡಿ. 9 ಬಿಡಿ 5 10ರಲ್ಲಿ 4 ಯಾವ ಸ್ಥಾನದಾಗಿದೆ, 100ನೇ ಸ್ಥಾನ. ಆದ್ದರಿಂದ ಒಂದು ಸ್ಥಾನ ಬೆಲೆ ಎಷ್ಟಾಗುತ್ತೆ ಇಲ್ಲಿ, 400 ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 2 ಅನ್ನುವಂಥದ್ದು. 42ಕ್ಕೆ 2 ಸರಿಯಾಗಿರೋ ಒಂದು ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ. 2 × 1000 ಪ್ಲಸ್ 5 × 100 ಪ್ಲಸ್ 3 × 1 ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ನೋಡಿರಿ. 2 × 1000 ಮಾಡಬೇಕು. ಎಷ್ಟಾಗುತ್ತೆ, 2 ಒಂದಲೇ ಏನು ಗುಣಾಕಾರವನ್ನು ನಾವು ಮಾಡಬೇಕು. ಇಲ್ಲಿ ಕೊಟ್ಟಿರುವಂಥದ್ದು ಗುಣಾಕಾರ ಆಗಿರೋದ್ರಿಂದ 2 ಒಂದಲೇ 2 ಅನ್ನುವಂಥದ್ದು ಎಷ್ಟಾಯ್ತದು, 2,000 ಆಗುತ್ತೆ. ಹೌದಾ? 2 ಒಂದಲೇ 2 ಅನ್ನುವಂಥದ್ದು 2 ಒಂದಲೇ 2, 3 ಸೊನ್ನೆ ಅದಾವ, ಈ 3 ಸೊನ್ನೆ ಸೇರಿಸ್ಕೊಳ್ಳೋಣ. ಅಂದರೆ ಪ್ಲಸ್ ಚಿಹ್ನೆ ಇದೆ. ಮತ್ತು 5 ಒಂದಲೇ 5 ಮತ್ತು 200. ಹೌದಾ? ಆಮೇಲೆ ಏನಿದೆ, ಪ್ಲಸ್ 3 ಒಂದಲೇ 3. ಈಗ ನಾವು ಕೂಡಿಸ್ಕೋಬೇಕು ಎಲ್ಲನೂ ಸೇರಿಸಿ. 2,000 ಪ್ಲಸ್ 500 ಪ್ಲಸ್ 3 ಅನ್ನುವಂಥ ಬಿಡಿ ಸ್ಥಾನದಿಂದ ನಾವು ಬರ್ಕೊಳ್ಬೇಕು. ಮೊತ್ತ ಕೇಳಿದ್ದಾರೆ. ಹೌದಾ? ಕೂಡಿಸ್ಬೇಕು. ಇಲ್ಲಿ 3, ಇದು 0, ಇದು 5 ಆಗುತ್ತೆ, ಇದು 2 ಆಗುತ್ತೆ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ 2,503 ಅನ್ನುವಂಥದ್ದು. ಎಲ್ಲಿದೆ, ಆಪ್ಷನ್ಸ್ 4ರಲ್ಲಿ. ಹೌದಾ? 2,503 ಅನ್ನುವಂಥ ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ಎಷ್ಟನೇದು, 43ನೇ ಪ್ರಶ್ನೆಗೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 4 ಅನ್ನುವಂಥದ್ದು. ಸಂಕಲನ ಮಾಡಿರಿ. ಸಂಕಲನ ಗೊತ್ತಿದೆ ಮಕ್ಕಳೇ ನಿಮಗೆ, ಕೂಡಿಸೋದು ಯಾವ ರೀತಿಯಾಗಿ ಕೂಡಿಸ್ಬೇಕು. ಕೊಟ್ಟಿರುವಂಥ ಒಂದು ಸಂಖ್ಯೆ ಏನೇನಿದೆ ನೋಡಿ. 2 ಗಂಟೆ ಇದೆ. ಹೌದಾ? ಎಷ್ಟು ಗಂಟೆ ಕೊಟ್ಟಿದ್ದಾರೆ ಅವರು, 2 ಗಂಟೆ ಕೊಟ್ಟಿದ್ದಾರೆ. ಎಷ್ಟು ನಿಮಿಷ, 50 ನಿಮಿಷ. ನಮ್ಗೆ ಗೊತ್ತಿದೆ ಸಂಕಲನ ಚಿಹ್ನೆ ಹಾಕಬೇಕು. 1 ಗಂಟೆಗೆ ಎಷ್ಟು, 60 ನಿಮಿಷಗಳು. ಹೌದಾ? ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ನಮಗೆ 3 ಗಂಟೆ ಕೊಟ್ಟಿದ್ದಾರೆ. ಹೌದಾ? 3 ಗಂಟೆ ಎಷ್ಟು ನಿಮಿಷ, 40 ನಿಮಿಷವನ್ನು ಕೊಟ್ಟಿದ್ದಾರೆ. ಹೌದಾ? 3 ನೋಡಿ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಎಷ್ಟು, 2 ಗಂಟೆ 50 ನಿಮಿಷ ಪ್ಲಸ್ 3 ಗಂಟೆ 40 ನಿಮಿಷ ಅನ್ನುವಂಥದ್ದು ಕೂಡಿಸೋಣ ನಾವು. 0 5 4 ಸೇರಿಸಿದ್ರೆ 90 ಆಯಿತು. 3 2 ಸೇರಿಸಿದ್ರೆ 5 ಆಯಿತು. ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ ಏನಪ್ಪ ಅಂದರೆ 60 ನಿಮಿಷಕ್ಕೆ 1 ಗಂಟೆ ಆಗುತ್ತೆ ಅಂತ ನಮ್ಗೆ ಗೊತ್ತು. ಇಲ್ಲಿ 90ರಲ್ಲಿ 60 ತೆಗೆದ್ರೆ ಇನ್ನೂ ಎಷ್ಟು ಉಳಿತದೆ ನಮಗೆ, 30. ಅದೇ ಏನಾಗುತ್ತೆ, ಇಲ್ಲಿ 60ನ್ನು ನಾವು 1ಕ್ಕೆ ಸೇರಿಸೋಣ. ಎಷ್ಟಾಗುತ್ತೆ, 5ಕ್ಕೆ 1 ಸೇರಿಸಿದ್ರೆ 6 ಗಂಟೆ 30 ನಿಮಿಷ ಅನ್ನುವಂಥದ್ದು ಎಲ್ಲಿದೆ, ಆಪ್ಷನ್ಸ್ 3ರಲ್ಲಿ ಇದೆ. ಯಾವುದಾ? ಆದ್ದರಿಂದ 6 ಗಂಟೆ 30 ನಿಮಿಷ ಅನ್ನುವಂಥ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ನೆಕ್ಸ್ಟ್ 45ನೇ ಪ್ರಶ್ನೆ. ಆಯತದ ಘನದ ಜಾಲಾಕೃತಿ. ಘನದ ಜಾಲಾಕೃತಿ ಎಲ್ಲಿದೆ ಅಂತಂದರೆ ಆಪ್ಷನ್ಸ್ ಎ ಅನ್ನುವಂಥ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ. ಆಪ್ಷನ್ಸ್ 1 ಅಂತೇಳಿ ಕೂಡ ನಾವು ಹೇಳ್ಬೋದು ನೋಡಿ. ನೆಕ್ಸ್ಟು 46ನೇ ಪ್ರಶ್ನೆ ಏನಿದೆ. ಕೆಳಗಿನ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಕೊಟ್ಟಿರುವಂಥ ಸಂಖ್ಯೆಗಳನ್ನ ನಾವೇನು ಮಾಡಬೇಕು, ಇಳಿಕೆ ಕ್ರಮ ಅಂದಾಗ ನಾವು ದೊಡ್ಡ ಸಂಖ್ಯೆಯನ್ನು ಫಸ್ಟ್ ಬರಿಬೇಕು. ಕೊಟ್ಟಿರುವಂಥ ಸಂಖ್ಯೆ ಏನಿದೆ, 5,478, 5,397, 5,997, 5,749.
ಇಲ್ಲಿ ಕೊಟ್ಟಿರುವಂಥ ದೊಡ್ಡ ಸಂಖ್ಯೆ ಯಾವುದು? ಫಸ್ಟು 5997. ಅದಕ್ಕಿಂತ ಸ್ವಲ್ಪ ಚಿಕ್ಕದು ಏನಿದೆ ಕೊಟ್ಟಿರುವಂಥದ್ದು? 5749. ಆಮೇಲೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದಿದೆ? 5478. ಆಮೇಲೆ ಯಾವುದಿದೆ? 5397. ನೋಡಿರಿ, ಆಪ್ಷನ್ಸ್ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ 5997 ಇಲ್ಲಿದೆ, ಹೌದಾ? ಇಲ್ಲಿನೂ ಇದೆ, ಇಲ್ಲಿನೂ ಇದೆ, ಆಪ್ಷನ್ಸ್ ಬಿ ಇಲ್ಲಿದೆ. ಆಮೇಲೆ ಏನಿದೆ ನೋಡಿ? 5700 ಇದೆ. ಆದರೆ 5700 ಅನ್ನುವಂಥದ್ದು ಬಿ ಆಪ್ಷನ್ಸ್ ಇಲ್ಲಿ ಇಲ್ಲ, ಎ ಒಂದನೇ ಆಪ್ಷನ್ಸಲ್ಲಿ ಇದೆ. ಆದ್ದರಿಂದ ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 1 ಅನ್ನುವಂಥ ಇಳಿಕೆ ಕ್ರಮ, ದೊಡ್ಡ ಸಂಖ್ಯೆಯಿಂದ ನಾವು ಚಿಕ್ಕ ಸಂಖ್ಯೆಗೆ ಬರುವಂಥದ್ದು. ನೆಕ್ಸ್ಟ್ 47ನೇ ಪ್ರಶ್ನೆ, ಎಲ್ಲ ಸಂಖ್ಯೆಗಳ ಅಪವರ್ತನ ಸಂಖ್ಯೆ ಯಾವುದು? 1, 0, 2, 3 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ 1 ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ನೋಡಿ. ನೆಕ್ಸ್ಟು, ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗುತ್ತಾಳೆ. ಅಲ್ಲಿ ಅವಳು 3 ಸೊಪ್ಪುಗಳನ್ನು ಕೊಳ್ಳುತ್ತಾಳೆ. ಪ್ರತಿ ಸೊಪ್ಪಿನ ಬೆಲೆ 18 ರು. ಆದರೆ ರಮಾಳು ಅಂಗಡಿಯವನಿಗೆ ಎಷ್ಟು ಹಣವನ್ನು ಕೊಡಬೇಕು? ನೋಡ್ರಿ, ಒಂದು ಸೋಪ್ ತಗೊಳ್ಳಿಕ್ಕೆ ಎಷ್ಟು ತೆಗೆದುಕೊಂಡಿದ್ದಾಳೆ? 18 ರೂಪಾಯಿ, ಹೌದಾ? ಎಷ್ಟು ರೂಪಾಯಿಯನ್ನು ಕೊಟ್ಟಿದ್ದಾಳಕ್ಕೆ ಅಂದರೆ ಒಂದು ಸೋಪಿಗೆ 18 ರೂಪಾಯಿ ಅಂತ ಕೇಳಿದ, ಅವರೇ ಕೊಟ್ಟಿದ್ದಾರೆ. ಒಂದಕ್ಕೆ 18 ಆದರೆ 3 ಸೋಪುಗಳ ಬೆಲೆ ಎಷ್ಟು? 18 ಇಂಟು 3 ಸೋಪ್ ತೆಗೆದುಕೊಂಡಳಕ್ಕೆ 8 ಒಂದು ಮಗ್ಗಿ ಓದ್ಬೇಕು ನಾವು, ಹೌದಾ? 3 ಎಂಟ್ಲೆ ಎಷ್ಟು? 3 1 3 3 6 3 7 21 3 8 24 ಆಗುತ್ತೆ. ಕೈಲೇ ದಸ್ಕ ಬಂತು 2. 3 ಒಂದಲೇ 3, 3ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ? 54. 54 ಎಲ್ಲಿದೆ? ಆಪ್ಷನ್ಸ್ ಸಿ ಅನ್ನುವಂಥ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ. ಒಂದು ಸೋಪಿನ ಬೆಲೆ 18 ಆದರೆ 3ಕ್ಕೆ ಎಷ್ಟಾಗುತ್ತೆ? 18 1 18, 18 2 36, 18 3 54. ಈ ರೀತಿ ಆದರೂ ಕೂಡ ನಾವು ಮಾಡ್ಬೋದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರೋದಿಲ್ಲ? ಅಂದರೆ ನಾವು ಕೊಟ್ಟಿರುವಂಥ ಪದಗಳು ನಾವು ಉಲ್ಟಾ ಬರೆದಾಗ, ಅಂದರೆ ಈ ರೀತಿಯಾಗಿ ನಾವು ಕೊಟ್ಟಿರುವಂಥ ಪದಗಳನ್ನು ಅವ್ರೇನು ಕೊಟ್ಟಿದ್ದಾರೆ? ಡ್ಯಾಡ್ ಅಂತ ಕೊಟ್ಟಿದ್ದಾರೆ. ನಾವು ಉಲ್ಟಾ ಈ ರೀತಿಯಾಗಿ ಬರೆದ್ರೂ ಕೂಡ ಏನಾಗಬೇಕಲ್ಲಿ? ಸೇಮ್ ಆಗಬೇಕು. ಆದರೆ ಒಂದು ಮಾತ್ರ ಸೇಮ್ ಆಗೋದಿಲ್ಲ. ಅದು ಯಾವುದಿದೆ ಅನ್ನುವಂಥ ಪದವನ್ನು ನೀವು ಗುರುತಿಸ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ, MOM ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ. ನಾವು ಮತ್ತೆ ಉಲ್ಟಾ ಬರ್ಕೊಂಬರೋಣ, MOM ಅಂತಲೇ ಬಂತು. ಈ ರೀತಿ ಅದ್ರ ಯಾವುದು ಡಿಫ್ರೆಂಟ್ ಯಾವುದಿದೆ? ಇಲ್ಲಿ THAT, ದೆಟ್ ಅನ್ನುವಂಥದ್ದು ಇಲ್ಲಿ ಭಿನ್ನವಾಗಿರುವಂಥದ್ದು, ಮೂಲ ಪದದಂತೆ ಇಲ್ಲ. ಆದ್ದರಿಂದ ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ 2 ಅನ್ನುವಂಥದ್ದು. ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವುದು ತ್ರಿಭುಜದ ಸಂಖ್ಯೆಯಲ್ಲ? 3, 5, 6, 10 ಅನ್ನುವಂಥ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥ 5 ಅನ್ನುವಂಥ ಸಂಖ್ಯೆ ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ. ನೆಕ್ಸ್ಟು 51ನೇ ಪ್ರಶ್ನೆ, ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕದ ದರಪಟ್ಟಿ ಹೀಗಿದೆ: 7 ರೂಪಾಯಿ 50 ಪೈಸೆ, 14 ರೂಪಾಯಿ, 5 ರೂಪಾಯಿ 50 ಪೈಸೆ. ಇದೆಲ್ಲನೂ ಕೂಡಿಸಿದಾಗ ನಮಗೆ ನೋಡಿರಿ, ರವಿ ಪುಸ್ತಕದ ಅಂಗಡಿಯಿಂದ 3 ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಅಂಗಡಿಯವನಿಗೆ ನೀಡಬೇಕಾದ ಒಟ್ಟು ಹಣವೆಷ್ಟು? ನೋಡಿರಿ, ನಾವು ಬರ್ಕೊಳ್ಳೋಣ. ಎಷ್ಟು ರೂಪಾಯಿ ಇದೆ? ಮೊದಲನೇ ಪುಸ್ತಕಕ್ಕೆ 7 ರೂಪಾಯಿ 50 ಪೈಸೆ ಇದೆ. ಆನಂತರಕ್ಕೆ ಎಷ್ಟಿದೆ? 14 ರೂಪಾಯಿ. 14 ರೂಪಾಯಿ ಅಂದರೆ ಏನು ಪೈಸೆ ಇರೋದಿಲ್ಲ. ಆನಂತರ 5 ರೂಪಾಯಿ 50 ಪೈಸೆ ಅನ್ನುವಂಥದ್ದು ನೋಡೋಣ, ಕೂಡಿಸೋಣ. ಹೌದಾ? ಕೊಟ್ಟಿರುವಂಥದ್ದು ಎಷ್ಟು ರೂಪಾಯಿ? 0, 5 5 ಸೇರಿಸಿದ್ರೆ 10 ಆಯಿತು, 0 ಕೈಲೇ ಬಂತು 1 ಅನ್ನುವಂಥ. ಮತ್ತು ನಾವು ಹಂಗೆ ಇಡೋಣ ಇದು ಡಾಟನ್ನು. ನೆಕ್ಸ್ಟು 7 1 8 8 4 12 12 5 17, 7 ಕೈಲೇ ಬಂತು 1 1 1 ಎಷ್ಟಾಯಿತು? 2 ಆಯಿತು. ಅಂದರೆ 27 ರೂಪಾಯಿ ಮತ್ತು 0 ಪೈಸೆ ಅಂತ ಹೇಳ್ತೀವಿ. ಅಂದರೆ ಎಲ್ಲಿದೆ ಇಲ್ಲಿ? ಆಪ್ಷನ್ಸ್ ಸಿ ಅನ್ನುವಂಥದ್ದು ನೋಡಿರಿ, 27 ರೂಪಾಯಿ ಎಲ್ಲಿದೆ? ಒಟ್ಟು 3 ಪುಸ್ತಕಕ್ಕೆ ರವಿ ಎಷ್ಟು ರೂಪಾಯಿ ಕೊಡ್ತಾನೆ ಅಂತಂದರೆ ಮಕ್ಕಳೇ 27 ರೂಪಾಯಿಯಲ್ಲಿ ಕೊಡ್ತಾನೆ ನೋಡಿ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ 3. ನೆಕ್ಸ್ಟು, ಕೆಳಗಿನ ಭಿನ್ನರಾಶಿಗಳನ್ನು ಸುಲಭ ರೂಪದಲ್ಲಿ ಬರೆಯಿರಿ. ಅಂದರೆ ಗುಣಾಕಾರವನ್ನು ಒಡಛೇದವನ್ನು ಹೊಡಿಬೇಕು. ಯಾವ ರೀತಿ ಆಗುತ್ತೆ ನೋಡಿ. ಆಪ್ಷನ್ಸ್ ಎ 2 3 4. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂತಂದರೆ ನೋಡಿರಿ, ಆಪ್ಷನ್ಸ್ ಬಿ ಅನ್ನುವಂಥದ್ದಕ್ಕೆ ಸರಿಯಾಗಿರೋ. ಯಾವ ರೀತಿ? 8 1 8 2 ಏನು ಬಂತು ಇಲ್ಲಿ? ಡಿವೈಡೆಡ್ ಬೈ 1/2 ಬಂತು ನೋಡಿರಿ. ಮತ್ತು 24 1 24 24 2 ಎಷ್ಟಾಗುತ್ತೆ? ಆಮೇಲೆ 24 3 24 2 48 ಆಗುತ್ತೆ, ಹೌದಾ? 24 3 72 ಆಗುತ್ತೆ. ಎಷ್ಟಾಯ್ತು ಇಲ್ಲಿ? 1/2 ಮತ್ತು 1/3 ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಬಿ ಆಗಿದೆ ನೋಡಿರಿ. ಯಾವ ರೀತಿ? 8 1 8 8 2 16. ಆಮೇಲೆ 24 1 24 24 2 48 24 3 72 1/2 ಅಥವಾ ಎರಡನೇ ಒಂದು ಅಂಶ ಅಂತೇಳಿ ಕೂಡ ನಾವಿಲ್ಲಿ ಕರಿತೀವಿ. ಆದ್ದರಿಂದ ಇಲ್ಲಿ ಬಿ ಸರಿಯಾಗಿರೋ ಒಂದು ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ,
600 ಸೆಂಟಿಮೀಟರನ್ನು ಮೀಟರ್ಗೆ ಪರಿವರ್ತಿಸಿ. ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಪ್ಪ ಅಂತಂದರೆ 1 ಮೀಟ್ರ್ ಆಗಬೇಕಾಗಿತ್ತಪ್ಪ ಅಂದರೆ, ಅಥವಾ 1 ಮೀಟರ್ ಆಗಿರ್ಬೇಕಾಗಿತ್ತಪ್ಪ, ಎಷ್ಟು ಸೆಂಟಿಮೀಟರ್ ಇರಬೇಕು? 100 ಸೆಂಟಿಮೀಟರ್ ಇರಬೇಕು. ಅಲ್ಲಿ ಅವರು ಎಷ್ಟು ಕೊಟ್ಟಿದ್ದಾರೆ? 600 ಸೆಂಟಿಮೀಟ್ರನ್ನು ಕೊಟ್ಟಿದ್ದಾರೆ. ಎಷ್ಟಾಗುತ್ತೆ? 6 ಮೀಟ್ರ್ ಆಗುತ್ತಂತ. ಈಜಿ. ಅದು 100 ಸೆಂಟಿಮೀಟ್ರ್ ಇದ್ದರೆ 100 ಮೀಟ್ರ್ ಆಗುತ್ತೆ. 200 ಸೆಂಟಿಮೀಟ್ರ್ ಆದರೆ 200 ಮೀಟ್ರ್ ಆಗುತ್ತೆ. ಇಲ್ಲಿ 600 ಸೆಂಟಿಮೀಟ್ರ್ ಕೊಟ್ಟಿರೋದ್ರಿಂದ ಇದು ಆಪ್ಷನ್ಸ 3 6 ಮೀಟ್ರ್ ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 5 ಕ್ವಿಂಟಲ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? ನೋಡಿ, 1 ಕ್ವಿಂಟಲ್ ಗೊತ್ತಿದೆ ನಮಗೂ, ಹೌದಾ? ಒಂದು ಕೆ ಜಿಗೆ ಎಷ್ಟು? 1000 ಗ್ರಾಮ್ ಅಂತೇಳಿ ಗೊತ್ತಿದೆ ನಮಗೆ, ಹೌದಾ? 1 ಕೆ ಜಿಗೆ 1000 ಗ್ರಾಮು. ಅದ್ರಂಗೆ 1 ಕ್ವಿಂಟಲ್ ಆಗಬೇಕಾಗಿತ್ತಪ್ಪ ಅಂದರೆ, ನೋಡಿ ಮಕ್ಕಳು ನೆನ್ಪಿಟ್ಕೊಳ್ರಿ, 1 ಕ್ವಿಂಟಲ್ ಆಗಬೇಕಾಗಿತ್ತಪ್ಪ ಅಂದರೆ 100 ಕೆ ಜಿ ಬೇಕು, ಅಥವಾ 100 ಕಿಲೋಗ್ರಾಮ್ ಅಂತ ಕೇಳ್ತೀವಿ. ಅದ್ರಂಗೆ 5ಗೆ ಎಷ್ಟಾಗುತ್ತೆ? 500 ಕೆ ಜಿ. ಆದ್ದರಿಂದ ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದು? ಆಪ್ಷನ್ಸ 4 500 ಕಿಲೋಗ್ರಾಮ್ ಆಗುತ್ತೆ. 600 ಕಿಲೋಗ್ರಾಮ್ ಕೊಟ್ಟಿದ್ರೆ ಅದು ಎಷ್ಟಾಗುತ್ತಿತ್ತು? 5 ಕ್ವಿಂಟಲ್ ಆಗ್ತಿತ್ತು. 4 ಕಿಲೋಗ್ರಾಮ್ ಆಗಿದ್ರೆ ಎಷ್ಟಾಗ್ತಿತ್ತು? 4 ಕ್ವಿಂಟಲ್ ಆಗ್ತಿತ್ತು. ಇಲ್ಲಿ 500 ಕಿಲೋಗ್ರಾಮ್ ಸರಿಯಾಗಿರೋ ಒಂದು ಉತ್ತರ. ಆಪ್ಷನ್ಸ ಇದಕ್ಕೆ 4 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಗಿದೆ ನೋಡಿ ಮಕ್ಕಳೇ. ನೆಕ್ಸ್ಟ್ 55ನೇ ಪ್ರಶ್ನೆ. 6457ರಲ್ಲಿ 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಯ ವ್ಯತ್ಯಾಸ ಎಷ್ಟು? ವ್ಯತ್ಯಾಸ ಅಂದಾಗ ನಾವು ಕಳಿಬೇಕಾಗತ್ತೆ ನೋಡಿ. ಅಲ್ಲಿ ಏನು ಕೊಟ್ಟಿದ್ದಾರೆ? 4ರ ಸ್ಥಾನ ಬೆಲೆ ಎಷ್ಟು? ಬಿಡಿ 10 100. 4ನೇ ಸ್ಥಾನದಾಗ ಏನಿದೆ? 4 100 ಸ್ಥಾನದಾಗ ಇರೋದ್ರಿಂದ ಅದರ ಸ್ಥಾನ ಬೆಲೆ ಎಷ್ಟಾಗುತ್ತೆ? 4 ಆಗುತ್ತೆ ಅನ್ನುವಂಥದ್ದು. ಮತ್ತು ಅದು ಮುಖ ಬೆಲೆ ಎಷ್ಟಿದೆ? 4. ನಾವು ಕಳಿಬೇಕಾಗತ್ತೆ, ಹೌದಾ? 0ದಲ್ಲಿ 4 ಹೋಗಲ್ಲ, ದಶಕ ತೊಗೋಬೇಕು. ಇಲ್ಲಿ 0 ಇದೆ, ದಶಕ ತೊಗೊಳಕ್ಕಾಗಲ್ಲ. ಈ ಕಡೆ ತೊಗೊಂಡಿವಿ 10 ಆಯಿತು, ಮತ್ತು 10ರಲ್ಲಿ ಈ ಕಡೆ ತೊಗೊಂಡಿವಿ 10 ಆಯಿತು. 0 1 ಆಯಿತು. ಇಲ್ಲಿ ಎಷ್ಟು ಉಳಿತು? ಇನ್ನು 9 ಉಳಿತು, ಹೌದಾ ಮಕ್ಕಳ? ಇಲ್ಲಿ ಎಷ್ಟು ಉಳಿದಿರ್ತು? 3 ಉಳಿದಿತ್ತು. ಅಂದರೆ 10ರಲ್ಲಿ ಈಗ ನಾವು 4 ಕಳೆದ್ರೆ 6 ಉಳಿತು, ಇದು 9 ಹಂಗೆ ಇಟ್ಕೊಳ್ಳೋಣ, ಇದು 3 ಉಳಿತು, ಹೌದಾ? 396 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರೋ ಒಂದು ಉತ್ತರ. ಅಂದರೆ 400ರಲ್ಲಿ 4 ಕಳೆದ್ರೆ 396 ಬರುತ್ತೆ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ 1 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥದ್ದು. ನೆಕ್ಸ್ಟ್ 56ನೇ ಪ್ರಶ್ನೆ. ಕೆಳಗೆ ನೀಡಿರುವ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಕೊಟ್ಟಿರುವಂಥ ಒಂದು ಆಕೃತಿಯಲ್ಲಿ ಸುತ್ತಲೂ ಎಷ್ಟೆಷ್ಟಿದೆ? 5 4 ಮತ್ತೇನಿದೆ 3 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾವು ಕೂಡಿಸ್ಬೇಕು. 7 3 ಎಷ್ಟು? 10. ವೆರಿ ಗುಡ್. 5 10 4 14. 14 5 ಎಷ್ಟಾಗುತ್ತೆ? ಟೋಟಲ್ 19 ಅನ್ನುವಂಥದ್ದು ಆಗುತ್ತೆ, ಹೌದಾ? ಆದ್ದರಿಂದ ಸರಿಯಾಗಿರೋ ಒಂದು ಉತ್ತರ ಯಾವುದಾಗುತ್ತೆ ಇಲ್ಲಿ? ಆಪ್ಷನ್ಸ ಬಿ ಅನ್ನುವಂಥದ್ದು 19 ಸೆಂಟಿಮೀಟರ್. ನೋಡಿ, 7 3 10 10 4 14 14 5 19 ಆಗುತ್ತೆ. ಒಟ್ಟು 19 ಸೆಂಟಿಮೀಟರ್ ಇದೆ ನೋಡಿ. ನೆಕ್ಸ್ಟ್ 57ನೇ ಪ್ರಶ್ನೆ. 12056 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಮತ್ತು ಶೇಷ ಎಷ್ಟಾಗಿರುತ್ತದೆ? ಆಪ್ಷನ್ ನೋಡಿ, ಯಾವ ರೀತಿ ಭಾಗಾಕಾರವನ್ನು ನಾವು ಮಾಡಬೇಕು, ಹೌದಾ? ಕೊಟ್ಟಿರುವಂಥ ಸಂಖ್ಯೆ ಎಷ್ಟಿದೆ? 12056 ಅನ್ನುವಂಥದ್ದು. ಯಾವ ಸಂಖ್ಯೆಯಿಂದ ನಾವು ಭಾಗಾಕಾರ ಮಾಡಬೇಕು? 12ರಿಂದ. ನೋಡಿ, 12 ಒಂದಲೇ 12 ಅನ್ನುವಂಥದ್ದು, ಹೌದಾ? ಕಳಿತೀವಿ ನಾವು. ನೆಕ್ಸ್ಟ್ 0 ಬಂತು, ಇಲ್ಲಿ ಕೂಡ 0 ಇಳಿಸ್ಕೊಂಡಿವಿ. 5 ಬಂತು, ಹೌದಾ? ಮತ್ತೇನು ಮಾಡಿದ್ವಿ? 0 ತೊಗೊಂಡಿವಿ. ಮತ್ತೇನು ಮಾಡಿದ್ವಿ? 56 ಇಳಿಸ್ಕೊಂಡಿವಿ. 12 4 ಎಷ್ಟಾಯಿತು? 48 ಅನ್ನುವಂಥದ್ದು, ಹೌದು? 12 4 ಎಷ್ಟು? 48. 16ದಾಗ 6ದಾಗ 8 ಹೋಗಿ ಬರಲ್ಲ, ದಶಕ ತೊಗೊಂಡಿದ್ದೀವಿ ನಾವು. 16 ಆಯಿತು. ಇಲ್ಲಿ ಎಷ್ಟು ಉಳಿತು? 4 ಉಳಿತು. 16ರಲ್ಲಿ 8 ಹೋದರೆ 8 ಉಳಿತು. ಶೇಷ ಎಷ್ಟು ಬಂತು ಇಲ್ಲಿ ನಮಗೆ? 8. 4 4 ಕಳೆದ್ರೆ 0. ಇಲ್ಲೆಷ್ಟಿದೆ ನೋಡಿ? 1004. ಕೆಳಗಡೆ ಶೇಷ 8. 1004 ಮತ್ತು 8 ಎಲ್ಲಿದೆ? ಆಪ್ಷನ್ಸ ಎ ಎಲ್ಲಿದೆ, ಹೌದಾ? 1004 ಮತ್ತು 8. ಆದ್ದರಿಂದ ಸರಿಯಾಗಿರೋ ಒಂದು ಉತ್ತರ 1 ಆಗಿದೆ ನೋಡಿ ಮಕ್ಕಳೇ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಆಪ್ಷನ್ಸ್ ಎ ವೃತ್ತ ಕೇಂದ್ರ, ಪರಿಧಿ, ತ್ರಿಜ್ಯ, ವ್ಯಾಸ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ತ್ರಿಜ್ಯ ಅನ್ನುವಂಥದ್ದಕ್ಕೆ ಸರಿಯಾಗಿರೋ ಒಂದು ಉತ್ತರ ನೋಡಿ. ನೆಕ್ಸ್ಟ್ ಮುಂದಿನ 59ನೇ ಪ್ರಶ್ನೆ ಏನಿದೆ ನೋಡಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘುಕೋನವಾಗಿದೆ? ಅಂದರೆ ಲಘುಕೋನ ಗೊತ್ತು ನಮಗೇನು? 90 ಡಿಗ್ರಿಗಿಂತ ಕಡಿಮೆ ಇರಬೇಕು, ಹೌದಾ? ಕಡಿಮೆ ಇತ್ತಪ್ಪ ಅದಕ್ಕೆ ನಾವೇನಂತ ಕರಿತೀವಿ? ಲಘುಕೋನ ಅಂತ ಕರಿತೀವಿ. ಲಂಬಕೋನ ಅಂದರೆ ಹೆಂಗಿರಬೇಕು? 90 ಡಿಗ್ರಿ. 90 ಡಿಗ್ರಿಗಿಂತ ಕಡಿಮೆ ಇತ್ತಪ್ಪ ಅಂದರೆ ಅದನ್ನು ನಾವು
ಲಘುಕೋನ. ಅದರ 90ಕ್ಕಿಂತ ಯಾವ್ದು ಕಡಿಮೆ ಇದೆ ಇಲ್ಲಿ? ಆಪ್ಷನ್ಸ್ ಎ ಇದೆ, ಹೌದಾ? 1 ಇದೆ. 80 ಅನ್ನುವಂಥದ್ದು ಇಲ್ಲಿ ಲಘುಕೋನಕ್ಕೆ ಉದಾಹರಣೆ ಆಗಿದೆ ನೋಡಿ. ಆಪ್ಷನ್ಸ್ 1 ಅನ್ನುವಂಥದ್ದು. ನೆಕ್ಸ್ಟು 60ನೇ ಪ್ರಶ್ನೆ, ಗಣಿತದ ಕೊನೆಯ ಒಂದು ಪ್ರಶ್ನೆ. 100ನೇ ಭಾಗ 5 ಇದರ ದಶಮಾಂಶ ರೂಪವನ್ನು ಬರೀ. ಯಾವ ರೀತಿಯಾಗಿ ಮಾಡಬೇಕು ನೋಡಿ ದಶಮಾಂಶವನ್ನು? ಕೊಟ್ಟಿರುವಂಥ ಸಂಖ್ಯೆ ಎಷ್ಟಿದೆ? 100 ಇದೆ, ಹೌದಾ? ನಾವು ಯಾವುದರಿಂದ ಭಾಗಾಕಾರ ಕೊಟ್ಟಿರುವಂಥ ಸಂಖ್ಯೆ 5ರಿಂದ ಭಾಗಾಕಾರ ಮಾಡಬೇಕು. ಹೋಗೋದಿಲ್ಲ. ಅವಾಗ ನಾವೇನು ಮಾಡಬೇಕು ಅಂತ ಅಂದರೆ ಜೀರೋವನ್ನು ತೊಗೊಳ್ಬೇಕು. ಇಲ್ಲಿ ಕೂಡ ಜೀರೋ ತೊಗೊಂಡು, ಹೌದಾ? ನಾವೇನು ಮಾಡಬೇಕು? ಇಲ್ಲಿ ಪಾಯಿಂಟ್ ಕೊಡಬೇಕು, ಮತ್ತೊಂದು 0 ತೊಗೊಳ್ಬೇಕು, ಹೌದಾ? 100 ಎಷ್ಟಲ 500? 105 500 ಅನ್ನುವಂಥದ್ದು. ಗೊತ್ತಾಯ್ತಾ ಮಕ್ಕಳೇ? ಇವಾಗ ಇಲ್ಲಿ ಬಂದಿರುವಂಥ ಭಾಜಕ ಎಷ್ಟಾಗುತ್ತೆ? ಇಲ್ಲಿ 5, 0.5 ಅನ್ನುವಂಥದ್ದು ಎಲ್ಲಿದೆ? ಆಪ್ಷನ್ಸ್ 2ರಲ್ಲಿದೆ, ಹೌದಾ? ಇದರ ಒಂದು ದಶಮಾಂಶ ರೂಪ ಎಷ್ಟಾಗಿದೆ ಇಲ್ಲಿ? 0.5 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಒಂದು ಉತ್ತರ ಆಗಿದೆ ನೋಡಿ. ಇಷ್ಟಾಗಿತ್ತು ಗಣಿತದ ಒಂದು ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಒಂದು ಪ್ರಶ್ನೆಗಳನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.